ದಕ್ಷಿಣ ಕನ್ನಡದ ಬಿಸ್ಲೆ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿ ಸಂಚಾರ ಕೂಡ ಸ್ಥಗಿತ ಆಗಿದೆ. ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಧರೆಗುರುಳಿದೆ ಬೃಹತ್ ಗಾತ್ರದ ಮರಗಳು. ಗಡಿ ಚೌಡಮ್ಮ ದೇವಸ್ಥಾನದ ಬಳಿಯ ಬಾಗಿಮಲೆ ಬೆಟ್ಟದ ಅರಣ್ಯದಲ್ಲಿ ಗುಡ್ಡ ಕುಸಿತ ಆಗಿದ್ದು, ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ಝರಿಯ ನೀರಲ್ಲೇ ಕೊಚ್ಚಿ ಬಂದಿವೆ ನೂರಾರು ಮರಗಳು. ಕುಕ್ಕೆ ಸುಬ್ರಹ್ಮಣ್ಯ ಸುತ್ತಮುತ್ತ ಜನರು ಈಗ ಹೆದ್ದಾರಿಗೆ ಬಿದ್ದ ಮರಗಳನ್ನ ತೆರವು ಮಾಡ್ತಾ ಇದ್ದಾರೆ. 100ಕ್ಕೂ ಅಧಿಕ ಮಂದಿ ಈಗ ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡದ ಬಿಸ್ಲೆ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಈಗಾಗಲೇ ಬೃಹತ್ ಗಾತ್ರದ ಮರಗಳು ಕೂಡ ಭೂಮಿಗೆ ಉರುಳಿರೋದ್ರಿಂದ ಗಡಿ ಚೌಡಮ್ಮ ದೇವಸ್ಥಾನದ ಬಳಿಯ ಬಾಗಿಮಲೆ ಬೆಟ್ಟ ಅರಣ್ಯದಲ್ಲಿ ಒಂದ್ ಕಡೆ ಗುಡ್ಡ ಕುಸಿತ ಆಗಿರೋದ್ರಿಂದ ಈ ಒಂದು ಝರಿಯ ನೀರಲ್ಲೇ ಕೊಚ್ಚಿ ಬಂದಿವೆ ನೂರಾರು ಮರಗಳು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನೂರಾರು ಮರಗಳು ಯಾವ ರೀತಿಯಾಗಿ ಬಿದ್ದಿವೆ ಅಲ್ಲಿ ಅನ್ನುವಂಥದ್ದನ್ನ. ಕುಕ್ಕೆ ಸುಬ್ರಹ್ಮಣ್ಯ ಸುತ್ತಮುತ್ತ ಜನರಿಂದ ಹೆದ್ದಾರಿಗೆ ಬಿದ್ದ ಮರಗಳನ್ನ ಕೂಡ ತೆರವುಗೊಳಿಸುವಂತಹ ಕಾರ್ಯವನ್ನ ಒಂದ್ ಕಡೆ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ 100ಕ್ಕೂ ಅಧಿಕ ಮಂದಿ ತೆರವು ಕಾರ್ಯಾಚರಣೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ನೂರಾರು ಮಂದಿ ಯಾವ ರೀತಿಯಾಗಿ ಈ ಒಂದು ಮರಗಳನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ನೀವು ಗಮನಿಸ್ತಾ ಇದ್ದೀರಾ. ಇದು ದಕ್ಷಿಣ ಕನ್ನಡದ ಬಿಸ್ಲೆ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಅಲ್ಲಿ ಕಂಡು ಬಂದಂತಹ ಒಂದು ದೃಶ್ಯ. ರಾಜ್ಯ ಹೆದ್ದಾರಿ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಈ ಒಂದು ಬೃಹತ್ ಗಾತ್ರದ ಮರಗಳು ಕೂಡ ಬಿದ್ದಿವೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಜಿತ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಜಿತ್ ಕುಮಾರ್, ಈಗಾಗಲೇ ಸಾಕಷ್ಟು ಮರಗಳು ಕೂಡ ಅಲ್ಲಿ ಬಂದು ಬಿದ್ದಿರುವಂತದ್ದು ಅಂತ ಹೇಳಿ ಝರಿಯ ನೀರಲ್ಲಿ, ಹಾಗಾಗಿ ಯಾವ ರೀತಿಯಾದಂತಹ ಪ್ರಾಬ್ಲಮ್ ಆಗಿದೆ ರಸ್ತೆ ಸಂಚಾರಕ್ಕೆ, ಹಾಗೇನೆ ಸಾಕಷ್ಟು ಜನರು ಆ ಒಂದು ತೆರವುಗೊಳಿಸುವ ಕಾರ್ಯ ಮಾಡ್ತಾ ಇದ್ದಾರಾ ಹೇಗೆ ಅಂತ? ಹೌದು, ಈಗಾಗಲೇ ಈ ಒಂದು ರಸ್ತೆಯ ಮೇಲ್ಭಾಗದಿಂದ ಗುಡ್ಡದಿಂದ ಈ ಒಂದು ನೀರಿನ ಸಹಿತ ನೂರಾರು ಸಂಖ್ಯೆಯಲ್ಲಿ ಮರಗಳು ಈಗ ರಸ್ತೆಯ ಮೇಲೆ ಬಿದ್ದಿದೆ. ಈ ರಸ್ತೆ ಬಿದ್ದಿರಿಂದಾಗಿ ಈಗ ರಸ್ತೆಯಲ್ಲಿ ಸಂಪೂರ್ಣ ವಾಹನ ಸಂಚಾರ ನಿಲುಗಡೆ ಆಗಿದೆ ಮತ್ತು ಈ ಒಂದು ಮರಗಳನ್ನು ತೆರವುಗೊಳಿಸುವಂತಹ ಕಾರ್ಯದಲ್ಲಿ ಇದೀಗ ಸ್ಥಳೀಯ ಗ್ರಾಮಸ್ಥರು ತೊಡಗಿದ್ದಾರೆ. ಇದು ಬೆಂಗಳೂರು ಹಾಗೂ ಹಾಸನ ಸಂಪರ್ಕಿಸುವಂತ ಒಂದು ರಸ್ತೆ ಆಗಿದ್ದು, ಈಗಾಗಲೇ ಸಂಪಾಜೆ ರಸ್ತೆ ಹಾಗೂ ಶಿರಾಡಿ ಘಾಟ್ ರಸ್ತೆ ಬಂದ್ ಆಗಿದ್ದು, ಈ ಒಂದು ರಸ್ತೆ ಕೂಡ ಈಗ ಪ್ರವಾಸಿಗರು ಬಳಸಿಕೊಳ್ತಾ ಇದ್ರು. ಇದರಿಂದಾಗಿ ಈ ಒಂದು ಘಟನೆಯಿಂದಾಗಿ ಇದೀಗ ಈ ರಸ್ತೆ ಕೂಡ ಬಂದ್ ಆಗಿದೆ. ಅಂದ್ರೆ ಈಗ ಏನಾದ್ರೂ ತೆರವುಗೊಳಿಸುವಂತಹ ಪ್ರಯತ್ನ ಮಾಡ್ತಿದಾರ? ತೆರವುಗೊಳಿಸೋದ ನಂತರ ಏನಾದ್ರೂ ಸಂಚಾರಕ್ಕೆ ಅನುವು ಆಗಬಹುದಾ ಹೇಗೆ ಅಜಿತ್? ಈಗಾಗಲೇ ಗ್ರಾಮಸ್ಥರೆಲ್ಲ ಈ ಒಂದು ರಸ್ತೆಯನ್ನು ಮತ್ತು ಮರಗಳನ್ನು ತೆರವುಗೊಳಿಸುವಂತ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಮತ್ತು ಸಂಜೆ ಹೊತ್ತಿಗೆ ಆಗುವಾಗಲೇ ಈ ಒಂದು ಮರಗಳನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಒಂದು ಅನುವು ಮಾಡಿಕೊಡುವಂತಹ ಪ್ರಯತ್ನದಲ್ಲಿ ಗ್ರಾಮಸ್ಥರಿದ್ದಾರೆ. ಅಂದ್ರೆ ಅಲ್ಲೂ ಕೂಡ ಗುಡ್ಡ ಕುಸಿತ ಆಗಿದೆ ಅಂತ ಆಯ್ತು ಹಾಗಾದ್ರೆ? ಹೌದು, ಖಂಡಿತವಾಗಿ ಈ ಭಾಗದಲ್ಲಿ ಕೂಡ ಭಾರಿ ಗಾತ್ರದ ಗುಡ್ಡಗಳಿದೆ ಮತ್ತು ಗುಡ್ಡಗಳಿಂದ ಮರಗಳ ಸಹಿತ ನೀರು ಹೊರಗೆ ಬರ್ತಾ ಇದ್ದು, ಈಗ ಇಲ್ಲಿ ಕೂಡ ಒಂದು ಗುಡ್ಡ ಕುಸಿಯುವ ಆತಂಕ ವ್ಯಕ್ತವಾಗಿದೆ. ಓಕೆ, ಥ್ಯಾಂಕ್ ಯು ಅಜಿತ್ ಡೀಟೇಲ್ಸ್ಗೆ. ಇನ್ನು ಮಡಿಕೇರಿಯ ದೇವಸ್ತೂರು ಗ್ರಾಮದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದ್ದು 200 ಜನರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನೂ 100 ಮಂದಿ ಸಿಲುಕಿರುವ ಶಂಕೆ ಇದೆ. ಈ ಭಯಾನಕ ಘಟನೆಯನ್ನ ಅಲ್ಲಿನ ನಿವಾಸಿ ಪೊನ್ನಪ್ಪ ಅವರು ವಿವರಿಸಿದ್ದಾರೆ, ನೋಡೋಣ. ಕಾಲೂರಲ್ಲಿ ಇರೋರು ಎಲ್ಲರೂ ಸಂಕಟದಲ್ಲಿದ್ದಾರೆ. ಯಾರು ಸುಖದಲ್ಲಿ ಇರೋರು ಯಾರು ಸಾಧಾರಣ ಮುಕ್ಕಾಲಂಶ ಮನೆ ಕಳ್ಕೊಂಡವರು, ಮನೆ ತೋಟ ಗೀಟ ಗದ್ದೆ ದನ ಯಾವುದೂ ಉಳಿಕೆ ಇಲ್ಲ, ಎಲ್ಲ ಕಳ್ಕೊಂಡಿದ್ದಾರೆ. ಫಸ್ಟ್ ಕಳೆದ ಮಂಗಳವಾರ 1 ಗಂಟೆ 15 ನಿಮಿಷಕ್ಕೆ ಒಂದು ಸಣ್ಣ ಕ್ರ್ಯಾಚಸ್ ಭೂಮಿಯಲ್ಲಿ ಕಂಡಿದೆ ನಾವು. ಆ ಕ್ರ್ಯಾಚಸ್ ಕಂಡ ಕೂಡಲೇ ಪಕ್ಕದವರೆಲ್ಲ ಬಂದೆಲ್ಲ ನೋಡಿ ಆಯಿತು. ನೋಡಿ ಆಗುವಾಗ ಅದು ಕ್ರ್ಯಾಚಸ್ ದೊಡ್ಡದಾಗ್ತಾ ಇದ್ದರೆ ಮತ್ತೆ ನಮಗೆ ಮನೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾರಿಗೂ ಧೈರ್ಯ ಇಲ್ಲ. ಅಲ್ಲಿಂದ ಶುರುವಾಗಿದ್ದು ಇಡೀ ಊರಿಗೆ ಜರಿದು ಹೋಗ್ಲಿಕ್ಕೆ ಶುರುವಾಗಿದೆ. ಒಂದು 150-200 ಜನರನ್ನ ನಾವು ಬಚಾವ್ ಮಾಡಿದ್ದೀವಿ, ಕರ್ಕೊಂಡು ಬಂದು ಮಡಿಕೇರಿ ಅಲ್ಲಿ ಆಶ್ರಯ ಗಂಜಿ ಕೇಂದ್ರದಲ್ಲಿ ಬಿಟ್ಟಿದ್ದೀವಿ. ಇನ್ನೊಂದು 100 ಜನರ ಹತ್ರ ಅಲ್ಲಿ ಉಳಿಕೆ ಆಗಿದೆ, ಬಾಕಿ ಇನ್ನು ಬರ್ಲಿಕ್ಕಿರೋರು ಅವ್ರು ಅಲ್ಲೇ ಸ್ವಲ್ಪ ದಿನ ಮೇಲೆ ಎಲ್ಲ ಕೂತಿದ್ದಾರೆ. ಅವ್ರನ್ನ ಇನ್ನೀಗ ಹೋಗಿ ನಾವು ಕರ್ಕೊಂಡು ಬರಬೇಕು. ಆರ್ಮಿಯವರು ಬಂದಿದ್ದಾರೆ, ಆರ್ಮಿಯವರು ಒಳ್ಳೆ ಕೆಲಸ ನಮ್ಮ ಜೊತೆಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ಇನ್ನು ಬಾಕಿ ಇರೋರ ಜೀವ ಆದರೂ ಉಳಿಸುವ ಅಂತೇಳಿ ನಾವು ಪೇಚಾಡ್ತಾ ಇದ್ದೀವಿ. ಈಗ ಇಲ್ಲಿರೋರು ಎಲ್ಲರೂ ನೆರೆದವರು, ಎಲ್ಲರೂ ಹೊರಗಡೆಯಿಂದ ಬಂದವರು, ಎಲ್ಲರೂ ಕಳ್ಕೊಂಡವರು ಇದ್ದಾರೆ, ಹೊರಗಡೆಯಿಂದ ಬಂದು ನಮಗೆ ಸಹಾಯಕ್ಕೆ ಬಂದವರು ಇದ್ದಾರೆ, ಸಹಾಯ ಮಾಡಲಿಕ್ಕೆ. ಅವ್ರನ್ನ ಬಾಕಿ ಉಳಿದವರ ಜೀವ ಬಚಾವ್ ಮಾಡಲಿಕ್ಕಾಗಿ ಅವ್ರನ್ನ ನಾವೀಗ ಬಂದು ಸ್ನೇಹಿತರೆಲ್ಲರೂ ಸೇರಿದ್ದಾರೆ.
ಇನ್ನು ದೇವಸ್ತೂರು ನಿವಾಸಿಗಳ ಜೊತೆ ನಮ್ಮ ರಿಪೋರ್ಟರ್ ನಂದೀಶ್ ಚಿಟ್ಚಾಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿವಾಸಿಗಳು ಹೇಳಿದ್ದೇನು ನೋಡೋಣ. ಮಡಿಕೇರಿ ಸುತ್ತಮುತ್ತ ಗುಡ್ಡ ಕುಸಿತದಿಂದ ಯಾವ ರೀತಿ ಹಾನಿಯಾಗಿದೆ ಮತ್ತು ಅವ್ರು ಯಾವ ರೀತಿ ಭೀತಿಯನ್ನು ಎದುರಿಸ್ತು ಅನ್ನೋದನ್ನ ನಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ದೇವಸ್ತೂರು ಗ್ರಾಮದ ನಿವಾಸಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ ಯಾವ ರೀತಿ ಆಯಿತು, ಅವ್ರ ಅನುಭವ ಏನು ಅಂತ. ಸರ್, ನಿಮ್ಗೆ ಹೇಳಿ ಯಾವ ರೀತಿ ಅನುಭವ ಆಯಿತು ನಿಮಗೆ ಈ ಗುಡ್ಡ ಕುಸಿತದಿಂದ ಅಂತ. ಸರ್, ನಾವು ರಾತ್ರಿ ಒಂದು 2 ಗಂಟೆ ರಾತ್ರಿ ಸಣ್ಣ ಪುಟ್ಟ ಮಳೆಗಳಿದ್ದಾಗ ನಾವು ಹೊಳೆಗಳು ಬರ್ತಾ ಇದೆ, ದನಕರುಗಳು ಇದೆ ಅಂತ ರಾತ್ರಿ ಎಚ್ಚರವಾಗಿ ನೋಡ್ತಾ ಇದ್ದು. ಹಾಗೆ 2 ಗಂಟೆ ರಾತ್ರಿ ಎದ್ದು ನಾನು ಹೋಗಿ ಹೊಳೆ ಹತ್ರ ಹೋಗ್ಬಿಟ್ಟು ನೋಡಿ ಬರ್ತಾ ಇದ್ದೀನಿ. ಒಂದು ಸಣ್ಣದ ಗುಡುಗುಡು ಅಂತ ಹೇಳುವಂಥ ಒಂದು ಸೌಂಡ್ ಬಂತು. ಆ ಸೌಂಡ್ ಬಂದಾಗ ನಾವು ಹೋಗ್ಬಿಟ್ಟು ಜಸ್ಟ್ ಈಗ ನೋಡ್ತಾ ಇದ್ವಿ. ಮನೆ ಎದುರುಗಡೆಯಿಂದ ರಾತ್ರಿ 2 ಗಂಟೆ ಒಂದು ಬೆಟ್ಟ ಮರಗಳು ಮುಡ್ಕೊಂಡು ಬರ್ತಾ ಇರುವಂತ ದೃಶ್ಯಗಳು ಕಾಣ್ತಾ ಇತ್ತು. ಬೆಟ್ಟನೇ ಬರ್ತಾ ಕಮ್ಮಿ ಅಂತ ಹೇಳಿದ್ರೆ ಒಂದು 5 ಎಕರೆ 10 ಎಕರೆ ಅಷ್ಟು ಜಾಗಗಳು ಬೆಟ್ಟಗಳೇ ಕುಸ್ಕೊಂಡು ಬರುವಂಥ ಜಾಗಗಳಿತ್ತು. ನಾವೇನು ಮಾಡೋದು ಅಂತ ಹೇಳಿದ್ರೆ ಇನ್ನು ನಾವು ಜೀವ ಉಳಿಸ್ಕೊಳ್ವಂತ ಇದ್ರಿಂದ ರಾತ್ರಿ ಉಟ್ಟ ಬಟ್ಟೆಯಲ್ಲಿ ಸಹ ಮಕ್ಕಳು ಮರಿಗಳನ್ನ ಕತ್ಕೊಂಡು ರಾತ್ರಿ ಬೆಟ್ಟ ಹತ್ತಿ ಈ ಕಡೆ ನಮ್ಮ ಮನೆಯದು ಸಹ ಬೆಟ್ಟ ಜಾಗಗಳೇ ಅದನ್ನು ಸಹ ಎತ್ಕೊಂಡು ರಾತ್ರಿ ಬಂದು ಹಾಗೆ ಕಾಲ ಕಳೆದು ಪುನಃ ನಾವು ಏನು ಮಾಡೋದು, ಪುನಃ ಬಂದು ನಾವು ಮಡಿಕೇರಿಗೆ ಬೆಳಗಿನ ಜಾವ ತನಕ ಛತ್ರಿ ಹಿಡ್ಕೊಂಡು ಮಳೆಯಲ್ಲೇ ನಂದ್ಕೊಂಡು ಕೂತ್ಕೊಂಡು ಹಾಗೆ ನಿಂತಿದ್ದು. ಹಾಗೇನೆ ಭಾಗಶಃ ಇನ್ನು ನಮ್ಮ ವ್ಯವಸ್ಥೆಗಳು ನಮ್ಮ ಮಡಿಕೇರಿ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿದ್ರೆ ನೆಟ್ವರ್ಕ್ ಸಹ ಇರಲಿಲ್ಲ. ಫೋನ್ ಸಂಪೂರ್ಣವಾಗಿ ಆಸ್ತಿ ಮನೆ ಮಠ ಎಲ್ಲ ಕಳ್ಕೊಂಡಿದ್ದೀರಿ. ಮತ್ತೆ ಏನೇನು ಆಗಿದೆ ಅಲ್ಲೆಲ್ಲ ಸುತ್ತಮುತ್ತ ಏನೇನು ಯಾವ್ಯಾವ ರೀತಿ ಆಗಿದೆ, ಯಾವ ರೀತಿ ಆಸ್ತಿ ಪಾಸ್ತಿ ಹಾನಿ ಆಗಿದೆ ಅಂತ? ಸರ್, ಅಲ್ಲಿ ಯಾವುದೇ ರೀತಿಯಲ್ಲಿ ಆಸ್ತಿ ಪಾಸ್ತಿಗಳಿಲ್ಲ ಸರ್. ಯಾಕೆಂದ್ರೆ ಪ್ರತಿಯೊಂದು ಜಾಗಗಳು ಬೆಟ್ಟಗಳು ಕುಸ್ತು ಬಂದು ಅಲ್ಲಿ ಒಂದು ಹೊಳೆ ಇದೆ, ಆ ಹೊಳೆ ಭಾಗದಲ್ಲಿ ಬಂದು ಎಲ್ಲವೂ ನಿಂತಿದೆ. ಆಸ್ತಿ ಪಾಸ್ತಿಗಳು ಮನೆ ಇದೆ ಅಂತ ಕೆಲವು ಜನಗಳು ಹೇಳ್ತಾರೆ ಹೊರತು ಅಲ್ಲಿ ಇನ್ನೂ ಸಹ ಪ್ರತ್ಯಕ್ಷದಾಶಿಗಳು ಯಾರೂ ಇಲ್ಲ. ಎಲ್ಲೋ ಕಟ್ಟಾಗಿ ನಿಂತಿದೆ, ಮನೆಗಳು ಒಡೆದು ಡ್ಯಾಮೇಜ್ ಆಗಿ ನಿಂತಿದೆ. ಯಾಕೆಂತ ಹೇಳಿದ್ರೆ ಯಾರೂ ಇಲ್ಲ ಅಲ್ಲಿ. ಯಾಕೆಂದ್ರೆ ಎಲ್ಲವನ್ನ ಶಿಫ್ಟ್ ಮಾಡಿದ್ದೀವಿ. ಈಗ ಜೀವ ಒಂದು ರಕ್ಷಣೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ನೆನ್ನೆ ಸಹ ಮಕ್ಕಂದೂರಲ್ಲಿ ಹೋಗಿ ದೇವಸ್ತೂರು ಗ್ರಾಮದ ಕೆಲವೊಂದು ಗರ್ಭಿಣಿ ಹೆಂಗಸರು, ಅವರು ವಯಸ್ಸಾದವರು ಎಲ್ಲರೂ ಇದ್ದರು. ಹಾಗೆ ನಾವೇನು ಎಲ್ಲ ಅತಂತ್ರ ಸ್ಥಿತಿಗಳಿದ್ದೀವಿ. ಅಲ್ಲಿರೋ ಜನಗಳಾದ್ರೂ ಉಳ್ಕೊಳ್ಳಿ, ಒಂದು ಜೀವ ಆದರೂ ಉಳ್ಕೊಳ್ಳಿ ಅಂತ ಹೇಳುವಂಥ ಪರಿಸ್ಥಿತಿ. ನಾವುಗಳು ಹೋಗಿ ಅವರುಗಳನ್ನೆಲ್ಲ ಕರ್ಕೊಂಡು ಬಂದು ಅವರ ಜೀವ ಒಂದು ರಕ್ಷಣೆ ಒಂದು 45-50 ಜನರನ್ನ ನಾವು ದೇವಸ್ತೂರು ಭಾಗದಿಂದ ಮಕ್ಕಂದೂರು ಭಾಗಕ್ಕೆ ಹೋಗಿ ಆ ಬೆಟ್ಟ ಕುಸಿತಿದ್ರು ಸಹ ಆ ರಕ್ಷಣೆಯಲ್ಲಿ ನಮ್ಮ RSS ಸಂಘದವರು ಸಹ ಬಂದು ವಿರಸ್ಪೇಟೆ, ಪೊನ್ನಮೆಂಟೆ ಅಲ್ಲಿಂದ ಎಲ್ಲರೂ ಮಡಿಕೇರಿಯಿಂದ ಭಗವತಿ ನಗರದವರು ಎಲ್ಲರೂ ಲೋಕಲ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ಬಂದು ಇದಾಗಿ ಇದು ಮಾಡಿದ್ರು ಸರ್. ಈಗ ನೀವು ನೋಡಿದಂತೆ ಅಲ್ಲಿ ಸುತ್ತಮುತ್ತ ಪರಿಸ್ಥಿತಿ ಯಾವ ರೀತಿ ಇದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಎಲ್ಲ ಬೆಟ್ಟ ಗುಡ್ಡಗಳು ಕುಸಿತ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಒಂದು ಗ್ರಾಮ ಏನಾಗಿತ್ತು, ಒಂದು ಗ್ರಾಮ ಅಂತೇಳಿ ಒಂದು ಊರು ಅಂತೇಳಿ ಏನು ನಾವು ಮೊದಲು ಗುರುಸ್ತಿತ್ತು, ಆ ಗ್ರಾಮಗಳು ಸರ್ವನಾಶವಾಗಿ ಅಲ್ಲಿ ಯಾವುದೇ ರೀತಿಯ ಕುರುಹುಗಳು ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗೆ ತಲುಪಿದೆ ಸರ್. ಇದು ಸಂತ್ರಸ್ತರೊಬ್ಬರ ಮಾತು. ಇಡೀ ಆಸ್ತಿ ಪಾಸ್ತಿ ಏನು ಕಾಲೂರು ಸುತ್ತಮುತ್ತ 3 ಗ್ರಾಮಗಳಿವೆ, ಆ 3 ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ತಿ ಪಾಸ್ತಿಗಳು ಸಹ ನಷ್ಟ ಆಗಿದೆ. ಮುಂದೆ ಅವರು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇಲ್ಲಿನ ನಿವಾಸಿಗಳ ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ SM ನಂದೀಶ್, ನ್ಯೂಸ್ ಸಿಟಿಜನ್ ಕನ್ನಡ, ಮಡಿಕೇರಿ. ಇನ್ನು ಕೊಡಗು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಗುಡ್ಡ ಕುಸಿತ ಸಂಭವಿಸಿದ್ದು ಜಿಲ್ಲೆಯಲ್ಲಿ 100 ಕುಟುಂಬಗಳು ಬೀದಿ ಪಾಲಾಗಿವೆ. ಹೆಬ್ಬಟ್ಟಗೇರಿ, ಕಾಲೂರು, ಮಕ್ಕಂದೂರು, ನಿಂಡುವಟ್ಟುವಿನಲ್ಲಿ ಪ್ರವಾಹದಿಂದ ನಿರಾಶ್ರಿತರಾಗಿದ್ದಾರೆ 400ಕ್ಕೂ ಹೆಚ್ಚು ಜನ. ಮಡಿಕೇರಿಯ ಮೈತ್ರೇಯ ಹಾಲ್ನಲ್ಲಿನ ಗಂಜಿ ಕೇಂದ್ರಕ್ಕೆ ಈಗ ಅವರನ್ನು ರವಾನಿಸಲಾಗಿದೆ. ಮನೆ ಮಠ ಕಳ್ಕೊಂಡಂತಹ ಕುಟುಂಬಗಳ ಸ್ಥಿತಿಯನ್ನ ನೋಡೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ದಯನೀಯ ಸ್ಥಿತಿಯಲ್ಲಿದ್ದಾರೆ ಇವರೆಲ್ಲರೂ ಕೂಡ. ಇನ್ನು ಮೈತ್ರೇಯ ಹಾಲ್ನಲ್ಲಿನ ನಿರಾಶ್ರಿತರ ಜೊತೆ ನಮ್ಮ ರಿಪೋರ್ಟರ್ ನಂದೀಶ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸುತ್ತಮುತ್ತ ಗುಡ್ಡ ಕುಸಿತದಿಂದ ಸಾಕಷ್ಟು ಹಾನಿಯಾಗಿದೆ ಮತ್ತು ಸಾಕಷ್ಟು ಜನ ಸಂತ್ರಸ್ತರಾಗಿದ್ದಾರೆ. ಈ ಸಂತ್ರಸ್ತರಿಗೆಲ್ಲ ಮಡಿಕೇರಿ ಪಟ್ಟಣದಲ್ಲಿರ್ತಕ್ಕಂಥ ಮೈತ್ರೇಯ ಹಾಲ್ನಲ್ಲಿ ಒಂದು ಗಂಜಿ ಕೇಂದ್ರವನ್ನು ತೆರಲಾಗಿದೆ. ಇಲ್ಲಿ ಸುಮಾರು 406ಕ್ಕೂ ಎಷ್ಟು ಜನಕ್ಕೆ ಇಲ್ಲಿ ಒಂದು ಆಶ್ರಯವನ್ನು ನೀಡಲಾಗಿದೆ. ಸದ್ಯಕ್ಕೆ ಒಂದು ಏನು ಮುಕ್ಕೋಡ್ಲಿರ್ಬೋದು ಅಥವಾ ಕಾಲೂರು ಇರ್ಬೋದು ಅಥವಾ ಹೆಬ್ಬಟ್ಟಗೇರಿ ಇರ್ಬೋದು, ಈ ಸುತ್ತಮುತ್ತ ಗ್ರಾಮಗಳಿರ್ತಕ್ಕಂಥ ಸಂತ್ರಸ್ತರಿಗೆ ಇಲ್ಲಿ ಒಂದು ಗಂಜಿ ಕೇಂದ್ರವನ್ನು ತೆರಲಾಗಿದೆ. ಇಲ್ಲಿ ಯಾವ ರೀತಿ ಅವರ ಅನುಭವವನ್ನು ಹೇಳ್ಕೊಳ್ಳೋದಕ್ಕೆ ನಮ್ಮೊಂದಿಗೆ ಸ್ಥಳೀಯರಿದ್ದಾರೆ. ಯಾವ ರೀತಿ ಆಯಿತು, ಅಲ್ಲಿ ಮಳೆಯಿಂದ ಯಾವ ರೀತಿ ತೊಂದರೆಯನ್ನು ಅನುಭವಿಸಿದ್ರು ಅನ್ನೋದಕ್ಕೆ ಕೇಳೋದಕ್ಕೆ. ಸರ್, ಹೇಳಿ, ಯಾವ ರೀತಿ ನೀವು ಒಂದು ತೊಂದರೆಯನ್ನು ಅನುಭವಿಸಿದ್ರಿ ಅಂತ ಹೇಳಿ. ಅಲ್ಲಿ ತೊಂದರೆ ಅಂತ ಹೇಳಿದ್ರೆ ಸರ್, ನಮ್ಮ ಬರೀ ಸಾಯಂಕಾಲ ಹೊತ್ತಿಗೆ ಎಲ್ಲ ನೆಲ ನಡುಗುತ್ತಾ ಇತ್ತು. ಹಾಗಾಗಿ ನಾವು ಎಲ್ಲ ಮನೆ ಬಿಟ್ಟು ದೂರ ಹೋಗಬೇಕು. ಬೇರೆ ಒಬ್ಬರ ಮನೆಯಲ್ಲಿಗೆ ಹೋಗಿ ಅಲ್ಲಿ ಸಾಯಂಕಾಲ ಅಲ್ಲಿ ಉಳಿದು ಬೆಳಿಗ್ಗೆ ಬಂದು ನೋಡೋತ್ತಿಗೆ 5 ಹಸ ಇತ್ತು. ಅದರಲ್ಲಿ 4 ಹಸ ಸೇಫ್ಟಿಯಾಗಿ ಸಿಕ್ತು, ನಮಗೆ ಜೀವ ಸಿಕ್ತು. 3 ಕರ ಮತ್ತು ಒಂದು ನಾಯಿ, ಇದೇ ಥರದ್ದು ಇನ್ನೊಂದು ನಾಯಿ ಇತ್ತು. ಅದು ಮತ್ತು ಕೋಳಿ, 2 ಹಂದಿ, ಇದೆಲ್ಲ ಬೆಟ್ಟನೇ ಕುಸ್ತು ಬಂದು ಮನೆ ಮೇಲೆ. ಇದು ಇಷ್ಟು ದೊಡ್ಡ ಮಣ್ಣು ಬಿದ್ದಿದೆ ಮನೆ ಮೇಲೆ. ಮುಕ್ಕೋಡ್ಲು ಏನು ಮುಕ್ಕೋಡ್ಲಿನಲ್ಲಿ ಒಂದು ಬೆಟ್ಟವೇ ಕುಸಿತು ಮನೆಯ ಮೇಲೆ ಬಿದ್ದಿದೆ. ಜೊತೆಗೆ ಇವರು ಇನ್ನೊಂದು ವಿಶೇಷ ಅಂತಂದರೆ ಇವರ ಜೊತೆ ಒಂದು ನಾಯಿ ಸಹ ಬಂದಿದೆ.
ಏನು ಈ ಕುಟುಂಬ ಬಂತು ಅಲ್ಲಿಂದ ನಿರಾಶ್ರಿತರಾಗಿ ಅವ್ರ ಜೊತೆ ಒಂದು ನಾಯಿ ಸಹ ಬಂದಿದೆ. ಅವ್ರ ನಾಯಿ ಮಾಲಕರು ಕೇಳೋಣ ಯಾವ ರೀತಿ ಬಂತು ಅದು ಅನ್ನೋದ್ರ ಬಗ್ಗೆ ಹೇಳಿ. ನಿಮ್ಮ ಜೊತೆ ಯಾವ ರೀತಿ ನಾಯಿ ಯಾವ ರೀತಿ ಬಂದು? ಬೆರೆಸಿದ್ರು ಹೋಗಿಲ್ಲ ಸರ್, ವಾಪಸ್ ನಮ್ಮ ಜೊತೆಲೇ ಬಂದ್ಬಿಡ್ತು. ಎಷ್ಟು ಬೆರೆಸಿದ್ರು ಹೋಗ್ಲಿಲ್ಲ ಹಿಂದಕ್ಕೆ. ಸುಮ್ಮನೆ ನಮಗೆ ದುಃಖ ತಡೆಯೋಕ್ಕಾಗಿಲ್ಲ, ಇನ್ನೇನು ಮಾಡಲಿ ಅಂತೇಳಿ ಕರ್ಕೊಂಡೇ ಬಂದ ಜೊತೆಲಿ. ಇನ್ಯಾವ್ದ್ರ ಮುಂದೆ ನಾನು ಏನು ಹೇಳೋಕ್ಕಾಗ್ತದೆ. ಭಾಳ ಕಷ್ಟಪಟ್ಬಿಟ್ಟು ನಾವು ಬರಾಗ. ನೀವು ನೋಡ್ಬೋದು ಸಾಕಷ್ಟು ಜನ ಇಲ್ಲಿ ದುಃಖಿತರಾಗಿದ್ದಾರೆ. ತಮ್ಮ ಆಸ್ತಿ ಮನೆ ಮಠ ಎಲ್ಲವನ್ನು ಕಳೆದುಕೊಂಡು ದುಃಖಿತರಾಗಿದ್ದಾರೆ. ಅವರ ಗೋಳನ್ನು ಇಲ್ಲಿ ಕೇಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಒಂದು ಗಂಜಿ ಕೇಂದ್ರವನ್ನು ತೆರಲಾಗಿದೆ ಮತ್ತು ಇವರೆಲ್ಲ ಇಲ್ಲಿ ಮೈತ್ರಿ ಹಾಲಲ್ಲಿ ಬೀಡ್ಬಿಟ್ಟಿದ್ದಾರೆ. ಮಳೆ ಯಾವಾಗ ನಿಲ್ಲುತ್ತೋ ಅನ್ನೋದನ್ನು ಕಾಯ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ SM ನಂದೀಶ್, ನ್ಯೂಸ್ 18 ಕನ್ನಡ, ಮಡಿಕೇರಿ. ಇನ್ನು ವೀಕ್ಷಕರೇ, ಕೊಡಗು ನೆರೆ ಸಂತ್ರಸ್ತರಿಗೆ ಬೆಂಗಳೂರಿಗರಿಂದ ಸಹಾಯ ಹಸ್ತವನ್ನು ಕೂಡ ಚಾಚಲಾಗಿದೆ. ಬೆಂಗಳೂರಿನ ವಸಂತನಗರ ಕೊಡವ ಸಮಾಜದಿಂದ ಸಾಮಗ್ರಿ ಸಂಗ್ರಹವನ್ನ ಕೂಡ ಮಾಡಲಾಗಿದೆ. ನಗರದ ಮೂಲೆ ಮೂಲೆಗಳಿಂದ ನೆರವಿಗೆ ಧಾವಿಸ್ತಾ ಇದ್ದಾರೆ ಜನ. ಹಾಗೆಯೇ ವೀಕ್ಷಕರೇ, ನೀವು ಕೂಡ ಕೊಡಗಿನಲ್ಲಿರುವಂತಹ ನೆರೆ ಸಂತ್ರಸ್ತರಿಗೆ ಸಹಾಯ ಹಸ್ತವನ್ನು ಚಾಚಬಹುದು. ಮುಖ್ಯಮಂತ್ರಿ ಪ್ರಕೃತಿ ವಿಕೋಪ ಪರಿಹಾರ ನಿಧಿ ಹೆಸರಲ್ಲಿ ನೀವು ನಮಗೆ ಚೆಕ್ ಅನ್ನು ಕಳುಹಿಸಿ, ನಾವು ನಿಮ್ಮ ಚೆಕ್ಗಳನ್ನು ಸರ್ಕಾರಕ್ಕೆ ತಲುಪಿಸುವ ಕೆಲಸವನ್ನ ಮಾಡ್ತೇವೆ. ನೀವು ಕಾಂಟ್ಯಾಕ್ಟ್ ಮಾಡಬೇಕಾದಂತಹ ನಂಬರ್ 8847818118. ಹಾಗೆಯೇ ನಮ್ಮ ಅಡ್ರೆಸ್ ಅನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೋಬಹುದು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.